ಸರ್ ಮೊದಲನೇದಾಗಿ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ ಸರ್? ನಾನು ತುಂಬ ಚೆನ್ನಾಗಿದ್ದೀನಿ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಸರ್. ತಮಗೆ ಮಕರ ಸಂಕ್ರಾಂತಿ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಮಾ. ಆ್ಯಂಡ್ ಮೊದಲನೇ ಪ್ರಶ್ನೆ ಏನಂದರೆ, ಬಲರಾಮ ಈ ಸಿನಿಮಾದಲ್ಲಿ ತನ್ನ ಪರಿಸ್ಥಿತಿಗಳೊಂದಿಗೆ ಹೋರಾಡ್ತಾರಾ ಅಥವಾ ತನ್ನೊಳಗಿನ ನಿರೀಕ್ಷೆಗಳ ಜೊತೆ ಹೋರಾಡ್ತಾರಾ ಅಂತ, ಯಾವುದು ತುಂಬ ಘರ್ಷಣೆ ಅಂತ ನಿಮ್ಮ ಪ್ರಕಾರ? ತನ್ನ ಪರಿಸ್ಥಿತಿ ಕರೆಕ್ಟ್, ತನ್ನ ಪರಿಸ್ಥಿತಿ ವಿರುದ್ಧ. ಹಾಗೆ ಬಲರಾಮ ಮೊದಲನೇ ಹಂತದಿಂದ ಕೊನೆಯ ಹಂತದವರೆಗೂ ಆತನಿಗೋಸ್ಕರ ಯಾವ ಕೆಲಸನೂ ಮಾಡಲ್ಲ, ಬೇರೆಯವ್ರಿಗೋಸ್ಕರನೇ ಮಾಡಿರ್ತಾನೆ. ಸೊ ಬೇರೆಯವರ ಒಂದು ಪರಿಸ್ಥಿತಿ ಏನಿದೆ ಗೊತ್ತಾ, ಅದಕ್ಕೆ ಹೋರಾಡ್ತಾನೆ, ಅದನ್ನು ಸರಿಪಡ್ಸೋಕ್ಕೆ ಹೋರಾಡ್ತಾನೆ. ಓಕೆ. ಆ್ಯಂಡ್ ನಮಗೆ ಟೈಟಲ್ ಕೇಳಿದ ತಕ್ಷಣ ಎಲ್ಲೋ ಬಲರಾಮನ ದಿನಗಳು, ಎಲ್ಲೋ ಒಂದು ಕಡೆ ನೆನಪು, ಕಾಲಘಟ್ಟ ಅನ್ನುವಂಥದ್ದು ನಮಗೆ ನೆನಪು ಬರುತ್ತೆ, ನಮಗೆ ಮೈಂಡಿಗೆ ಬರುತ್ತೆ. ಸೊ ಈ ಬಲರಾಮನ ಜೀವನದಲ್ಲಿ ಯಾವ ಹಂತ ನಿಮ್ಮನ್ನು ತುಂಬ ಕಾಡ್ತು ಸರ್? ಕಾಲಘಟ್ಟದ ಸಿನಿಮಾನೇ. ಯಾಕಂದರೆ 1984-85ನೇ ಇಸ್ವಿಯಿಂದ 1994-95ನೇ ಇಸ್ವಿವರೆಗೂ ನಡೆಯುವಂಥ ಕಾಲಘಟ್ಟದಲ್ಲಿ ನಡೆಯುವಂಥ ಸಿನಿಮಾ ಇದು. ಖಂಡಿತ ಅದು ಆ ಕಾಲಘಟ್ಟದಲ್ಲಿ ನಮಗೆ ಆ ವೆಹಿಕಲ್ಗಳನ್ನ ರೆಡಿ ಮಾಡೋದಾಗಲಿ, ಸೆಟ್ಗಳು, ಅದಾದಮೇಲೆ ಆವತ್ತಿನ ಕಾಲಘಟ್ಟದಲ್ಲಿ ಇದ್ದಿದ್ದಂಥ ಬೆಂಗಳೂರನ್ನ ನಾವು ಸೃಷ್ಟಿ ಮಾಡೋದನ್ನು, ಅದಾದಮೇಲೆ ನಾವು ಮೈಸೂರಲ್ಲಿ ಸುಮಾರು ಶೂಟ್ ಮಾಡಿದ್ವಿ. ಯಾಕಂದರೆ ಆ ಒಂದು ಸಂಸ್ಕೃತಿ ಆಗಲಿ, ಆ ಒಂದು ಸಂಪ್ರದಾಯ ಎಲ್ಲನೂ ಬಂದು ಒಂದಿಷ್ಟು, ಯಾಕಂದರೆ ಬಿಲ್ಡಿಂಗ್ಗಳೆಲ್ಲ ಆದಮೇಲೆ ಆ ಒಂದು ನಿಮಗೆ ಹಳೆ ಬೆಂಗಳೂರು ನಿಮಗೆ ಮೈಸೂರಲ್ಲಿದೆ ಆ ಥರದ್ದು. ಸೊ ಸ್ವಲ್ಪ ಅಲ್ಲೂ ನಾವು ಮ್ಯಾಚ್ ಮಾಡಿ ಸೆಟ್ಗಳು ಹಾಕಿ, ಸೊ ಅದನ್ನು ಮ್ಯಾಚ್ ಮಾಡಿ ವಿಶ್ವಾಸ್ ಅವರು ತುಂಬ ಅದ್ಧೂರಿಯಾಗಿ ಸೆಟ್ಗಳನ್ನ ಹಾಕ್ಕೊಟ್ರು. ಎಲ್ಲದಕ್ಕೂ ನಮಗೆ ಸಪೋರ್ಟ್ ಮಾಡಿದ್ದು ಪ್ರೊಡ್ಯೂಸರ್. ಅಂದರೆ ಶ್ರೇಯಸ್ ಆಗಲಿ, ಪದ್ಮಾವತಿ ಅವರಾಗಲಿ, ತೇಜು ಆಗಲಿ, ಆಮೇಲೆ ಅವ್ರ ತಂದೆ ಜಯರಾಮ್ ಅವರಾಗಲಿ, ಸೊ ಎಲ್ಲ ತುಂಬ ಸಪೋರ್ಟ್ ಮಾಡಿ, ಯಾವುದೋ ಒಂದು ಸೀಮಿತ ಇರುತ್ತೆ. ವಿನೋದ್ ಪ್ರಭಾಕರ್ದು ಇಷ್ಟು ಬಿಸ್ನೆಸ್ ಇರುತ್ತೆ, ಒಂದಿಷ್ಟರಲ್ಲಿ ಸಿನಿಮಾ ಮಾಡಿದ್ರೆ ಇಷ್ಟು ದುಡ್ಡು ಆಗುತ್ತೆ, ಇಷ್ಟು ಆಗುತ್ತೆ ಅಂತ. ಅಂದರೆ ಬಿಫೋರ್ ಮಾದೇವ ಹೇಳ್ತಿದ್ದೀನಿ. ಮಾದೇವ ತುಂಬ ಚೆನ್ನಾಗಾದ ಮೇಲೆ ನಿಮಗೆ ಆಮೇಲೆ ಮಾಡೋದಿದೆ ಗೊತ್ತಾ, ಅದು ಬೇರೆ. ಸೊ ಬಿಫೋರ್ ಮಾದೇವನೇ ನನಗೆ ಈ ರೇಂಜ್ಗೆ ಇಷ್ಟಿರೋ ಬಿಸ್ನೆಸ್ನ 3ರಷ್ಟು ದುಡ್ಡು ಹಾಕಿ ಸಿನಿಮಾ ಮಾಡೋದು, ಬಂಡವಾಳ ಹಾಕೋದು ತುಂಬ ರೇರ್. ಅದಕ್ಕೆಲ್ಲ ಧೈರ್ಯ ತಗೊಂಡು ಶ್ರೇಯಸ್ ಅವರಾಗಲಿ, ಪದ್ಮಾವತಿ ಅವರಾಗಲಿ ಆ ಧೈರ್ಯ ಮಾಡ್ತಾರೆ ಗೊತ್ತಾ. ಅದಾದ ಮೇಲೆ ಕೆಲವು ಟೈಮಲ್ಲಿ ನನ್ನ ವೈಫ್ ಅವರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿದ್ದರು, ನಿಶಾ ಅವರು. ಎಲ್ಲೋ ಒಂದು ಕಡೆ ಅವರು ಎಷ್ಟೊಂದು ಸಲ ಹೇಳಿದ್ದಾರೆ, ಬೇಡ ಶ್ರೇಯದು ಬೇಡ ಅಂತ. ಯಾಕಂದ್ರೆ ಮಗ ಅಂತಲೇ ಕರೆಯೋದು, ಅಮ್ಮ ಅಂತಲೇ ಕರಿತಿರ್ತಾನೆ ಹುಡುಗ. ಅಮ್ಮ ಬೇಡ, ಇಲ್ಲ ನನಗೆ ಬೇಕಮ್ಮ, ಇದು ಅಂತೇಳಿ. ಅದಾದಮೇಲೆ ಎಲ್ಲೋ ಒಂದು ಕಡೆ ನಾವು ಮ್ಯೂಸಿಕ್ ಡೈರೆಕ್ಟ್ರು ಅಂದಾಗ ಎಷ್ಟು ಬಡ್ಜೆಟ್ ಅವ್ರಿಗೆ ಹೋಗುತ್ತೆ ಅಂತ ನಾವು ಆಗ್ತಾನೆ ಕಲ್ಕಿ ಬೇರೆ ಮಾಡಿದರು. ಆ ಒಂದು ಬಡ್ಜೆಟಲ್ಲಿ ಹೆಂಗೆ ನಾವು ಮಾಡೋದು ಅಂತ ನಾವು ಅದಾದ್ಮೇಲೆ ಬಂದರು, ಇಲ್ಲ ಮಾಡಿದ್ರು, ಒಪ್ಕೊಂಡ್ರು. ಅದಾದಮೇಲೆ ಅಷ್ಟೇ ಬಿಸ್ನೆಸ್ ಆಯಿತು. ಅಂದರೆ ಆಡಿಯೋ ಬಿಸ್ನೆಸ್ ತುಂಬ ಒಂದು ಒಳ್ಳೆ ರೇಟಿಗೆ ಆಗಿದೆ. ಸೊ ಈಗ ಮತ್ತೆ ತಿರ್ಗಾ NRIಗಳಾಗಲಿ ಅಥವಾ ನೆಕ್ಸ್ಟ್ ಬಿಸ್ನೆಸ್ಸು ಆ್ಯಂಡ್ ನನ್ನ ಪುಣ್ಯ ಆಗಲಿ ಅಥವಾ ನಮ್ಮ ತಂದೆ ತಾಯಿ ಮಾಡಿದಂಥ ಒಂದು ಕೆಲಸ ಆಗಲಿ, ಅವ್ರು ಮಾಡಿದಂಥ ಪುಣ್ಯ ಆಗಲಿ, ನನಗೆ ಬಲರಾಮ ಇಷ್ಟು ದೊಡ್ಡ ಒಂದು ಇದರಲ್ಲಿ ನಾನು ಹೇಗೆ ಇದು ನಿಭಾಯಿಸೋದು ಅಂತ ಇರೋ ಟೈಮಲ್ಲೇ ಎಲ್ಲ ಕನ್ನಡ ಅಭಿಮಾನಿಗಳು, ಪ್ರೇಕ್ಷಕರು, ಅಭಿಮಾನಿ ದೇವರುಗಳು ನನಗೆ ಮಾದೇವ ಕೈ ಹಿಡಿದಿದ್ದು ತುಂಬ ಪ್ಲಸ್ ಆಯಿತು. ಯಾಕಂದರೆ ಮಾದೇವ ಆಗಿರಲಿಲ್ಲ ಅಂದರೆ ಏನು ಅಂತ ನನಗೆ. ಎಕ್ಸಾಕ್ಟ್ಲಿ. ಇವಾಗ ನಿಮ್ಮ ಕಂಪ್ಲೀಟ್ ಮಾದೇವ ಸಿನಿಮಾದ ಇಂಟರ್ನಲ್ ಎಮೋಷನ್ಸ್ ಇದ್ದಂತಹ ಮಾದೇವ ಸಿನಿಮಾ ಗೆದ್ದ ನಂತರ ನೀವು ಈ ಸಿನಿಮಾವನ್ನು ಮಾಡ್ತೀರಾ. ಸೊ ಮಾದೇವಗೂ ಬಲರಾಮನಿಗೂ ಇರುವಂಥ ವ್ಯತ್ಯಾಸ ಏನು ಇದ್ರೆ, ಯಾವ ರೀತಿ ವ್ಯತ್ಯಾಸ ಅಂತ? ಖಂಡಿತಮ್ಮ. ಯಾಕಂದರೆ ಸಿನಿಮಾ ಟು ಸಿನಿಮಾ ಬೇರೆಯೇ ಚೇಂಜ್ ಆಗುತ್ತೆ. ಕ್ಯಾರೆಕ್ಟರೈಸೇಷನ್ ಆಗಲಿ, ಒಬ್ಬ ಹೀರೋ ಅಂತ ಹೇಳೋದಕ್ಕಿಂತ ಒಬ್ಬ ಮುಖ್ಯ ಪಾತ್ರದಲ್ಲಿ ನಿಭಾಯಿಸ್ಕೊಂಡ್ಬರ್ಬೇಕಲ್ವ ಆ ಕ್ಯಾರೆಕ್ಟರ್ನ. ಸೊ ಪ್ರತಿಯೊಂದು ಇದರಲ್ಲೂ ಈಗ ಮಾದೇವ ಅದನ್ನು ನನ್ನ ಜವಾಬ್ದಾರಿಯನ್ನು ಹೆಗಲ ಮೇಲೆ ಹಾಕ್ಕೊಂಡು ಅದನ್ನು ತೊಗೊಂಬಂದೆ, ಆ ಸಿನಿಮಾನ ಫುಲ್ ತುಂಬ ತೊಗೊಂಬಂದೆ. ಇಲ್ಲಿ ಒಬ್ಬ ನಟನಾಗಿ ನನಗೆ ಬಲರಾಮನ್ನ ಯಾವ ಥರ ತೋರಿಸ್ಬೇಕು ಅಂತ ನಾನು ಒಂದಿಷ್ಟು ಹೋಮ್ವರ್ಕ್ ಮಾಡಿಕೊಂಡು ಪ್ರತಿಯೊಂದು ಹಂತದಲ್ಲೂ ಆ ಒಂದು ಪ್ರಿಪೇರ್ ಆಗಿ ಕ್ಯಾರೆಕ್ಟರ್ಗೆ ನನಗೆ ಡೈರೆಕ್ಟರ್ ಅದಕ್ಕೆ ಸಪೋರ್ಟ್ ಮಾಡಿ, ಸೊ ಟೋಟಲ್ ಟೀಮ್ ವರ್ಕ್ ಆಗಿ ನಾವು ಕೆಲಸ ಮಾಡಿಕೊಂಡು ಪ್ರತಿಯೊಂದು ನನಗೆ ಇವನ್ ಎಲ್ಲ ಇದರಲ್ಲೂ ಹೇಳ್ಕೊಂಬರ್ತಿದ್ದೀನಿ. ಅಂದರೆ ಈಗ ನಾವು ಒಂದು ಸೆಟ್ಟಲ್ಲಿ 100 ಜನ ಇದ್ದೀವಿ ಅಂದರೆ ಅವತ್ತು 50 ಜನದ ಡೈಲಾಗ್ ಇದೆ ಅಂದರೆ 50 ಜನ ಡೈಲಾಗು ಗೊತ್ತಿರುತ್ತೆ ನನಗೆ. ಸ್ಕ್ರಿಪ್ಟ್ ವರ್ಕಿಂದ ಕೂತ್ಕೊಂಡು ಎಲ್ಲನೂ ಜೊತೆಲಿ ಇತ್ಕೊಂಡು, ಸೊ ಪ್ರತಿಯೊಂದೂ ಅವರೂ ನನಗೆ ಡೈರೆಕ್ಟರ್ ಸರ್ ಆಗಲಿ ಅವ್ರು ಅಷ್ಟು ಸ್ಪೇಸ್ ಕೊಟ್ಟು, ಎವ್ರಿ ಟೈಮ್ ಅವ್ರು ಹೇಳ್ತಿರ್ತಾರೆ
ಚಾನಲ್ ಇಂಟರ್ಫಿಯರೆನ್ಸ್ ಬೇರೆ, ಇನ್ವಾಲ್ವ್ಮೆಂಟ್ ಬೇರೆ ಅಂತ. ಎಕ್ಸಾಕ್ಟ್ಲಿ. ಇನ್ವಾಲ್ವ್ ಆಗ್ತಾರೆ ಅವರು, ಜೊತೆಲಿ ಇದ್ಕೊಂಡು ಪ್ರತಿಯೊಂದಕ್ಕೂ ಸರಿ ಇದು ಅಂತ. ಬಿಕಾಸ್ ಈ ನೋಸ್, ಈಗ ಅವರು ತುಂಬ ಬುದ್ಧಿವಂತರಿದ್ದಾರೆ, ಓಕೆನಾ. ಅವ್ರು ಬರವಣಿಗೆ ಆಗಲಿ ಅಥವಾ ಟೀಕಿಂಗ್ ಆಗಲಿ ಮೇಕಿಂಗ್ ಆಗಲಿ ಭಾಳಷ್ಟು ಯು ವಿಲ್ ಫೀಲ್ ಏನೋ ಆ ಒಂದು ಮೆಚುರಿಟಿ ಕಾಣಿಸುತ್ತೆ ಅವರ ಒಂದು ಡೈರೆಕ್ಷನಲ್ಲಿ. ನಿಮ್ಗೆ ಎಲ್ಲೋ ಒಂದು ಕಡೆ ಅದಕ್ಕೆ ನಮಗೆ ಡೈರೆಕ್ಷನ್ ಟೀಮು, ಆ ಹುಡುಗರು ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲ ಒಂದು ಟೀಮಾಗಿ ಹೊರಗಡೆ ಬಂದಾಗ ಈಗ ನಾನು ಹೇಳಿದ್ದೆಲ್ಲ ತಗೋಬೇಕು ಅಂತ ಏನಿಲ್ಲ ಅಂದರೆ. ಸೊ ಹಿ ನೋಸ್ ಅಂದರೆ ನಾನು ಇಂಟೆಲಿಜೆಂಟ್ ಆಗಿದ್ದೀನಿ, ಆ ಒಂದು ಕೆಲವು ಇಂಟೆಲಿಜೆಂಟಾಗಿ ಹೇಳ್ತೀನಿ ಅಂದಾಗ ಅವರು ಖಂಡಿತ ಒಂದು ಸ್ಪಂದಿಸಿ ಇಲ್ಲ ಕರೆಕ್ಟ್ ಇವ್ರು ಮಾಡೋಣ ಅಂತ. ಸೊ ಇದು ನನಗೆ ಅಷ್ಟು ಸ್ಪೇಸ್ ಕೊಟ್ಟು ಮಾಡಿದ್ದಕ್ಕೆ ಎಲ್ಲೋ ಒಂದು ಕಡೆ, ಯಾಕಂದರೆ ದೇ ಆರ್ 7 ರೀಲ್ಸ್ ಇನ್ ದ ಸಿನಿಮಾ. 7 ರೀಲ್ಸಲ್ಲಿ ನಾವು ರೀಲ್ ವೈಸ್ ನೋಡ್ಕೊಂಡು ಬಂದಿದ್ದು. ಮೊನ್ನೆ ಫುಲ್ಲು ಒಂದು ಲೆಂತಲ್ಲಿ ನೋಡಿದ್ದು. ಒಂಥರ ಎಲ್ಲೋ ಒಂದು 4-5 ಕಡೆ ಅಥವಾ 6-7 ಕಡೆ ನನಗೆ ವಾವ್ ಅಂತ ಅನ್ಸ್ಬಿಡುತ್ತೆ, ವಿದೌಟ್ ರೀ ರೆಕಾರ್ಡಿಂಗ್. ಈಗ ಇನ್ನೂ ಅದಕ್ಕೆ ರೀ ರೆಕಾರ್ಡಿಂಗ್ ಆಗಿ SFX ಎಲ್ಲ ಬಂದಮೇಲೆ ಬೇರೆ ಥರದ್ದೇ ಆಗುತ್ತೆ. ಇವಾಗ ನೀವು ಹೇಳಿದರೆ ಇಷ್ಟೊತ್ತು ತನಕ ನಿರ್ದೇಶಕರ ಬಗ್ಗೆ ನೀವು ಆ್ಯಕ್ಚುಲಿ ಮಾತಾಡ್ತಾ ಇದ್ರಿ. ಬೇರೆ ಸಿನಿಮಾಗಳದ್ದು ನಿಮ್ದು ಕಂಪೇರ್ ಮಾಡಿದ್ರೆ ಈ ಸಿನಿಮಾದಲ್ಲಿ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಐ ಎಕ್ಸ್ಪ್ರೆಷನ್ಸು ಬರೀ ಅದೇ ನಮಗೆ ಹೆಚ್ಚು ಕಾಣಿಸುತ್ತೆ. ಶುರು ಅನ್ನೋ ಹಾಡಲ್ಲಿ ಜಾಸ್ತಿ ವಿನೋದ್ ಸರ್ದು ಬಾಡಿ ಲ್ಯಾಂಗ್ವೇಜ್ಗಿನ ಕಣ್ಣೇ ಮಾತಾಡುತ್ತೆ. ಸೊ ಆ್ಯಸ್ ಅನ್ ಆ್ಯಕ್ಟರು ವಂಡರ್ಫುಲ್ ಪರ್ಫಾರ್ಮರ್ ತಾವು. ಸೊ ಕಣ್ಗಳಲ್ಲಿ ನೀವು ಒಂದು ಕಥೆಯನ್ನು ನೀವು ಹೇಳೋದಕ್ಕೆ ಹೊರಟಿದ್ದೀರ ಅಂದರೆ ಹೌ ಚಾಲೆಂಜಿಂಗ್ ವಾಸ್ ಇಟ್ ಅನ್ನೋದು? ಯಾಕಂದರೆ ಅದಕ್ಕೆ ಭರವಸೆ ಬಂದಿದ್ದೆ ಮಾದೇವಯಿಂದ. ಎಲ್ಲೋ ಒಂದು ಕಡೆ ನನಗೆ ಸ್ಟಾರ್ಟಿಂಗಿಂದ ಡೈಲಾಗ್ಸ್ಗಳೇ ಇಲ್ಲ, ನಾನು ಮಾತಾಡಬೇಕು, ಎದುರುಗಡೆ ಇರೋರು ಮಾತಾಡ್ತಾರೆ, ವಾಪಸ್ ನಾವು ಆನ್ಸರ್ ಮಾಡಬೇಕು ಅಂದಾಗ ನಾನು ಹೇಗೆ ನಿಭಾಯಿಸಲಿ? ಈಗ ನಂಗೆ ಅಶ್ವಿ ಆಗ್ತಿದೆ ಅಂದಾಗ ನನಗೆ ಇದನ್ನು ತೋರಿಸ್ಬೇಕು, ಕೋಪ ಬಂದಾಗ ಕೋಪ ತೋರಿಸ್ಬೇಕು, ಎಲ್ಲ ಕಣ್ಣೇ ಇರೋದು ನನಗೆ. ಸೊ ಅಲ್ಲಿಂದ ನನಗೆ ನಾನು ತೊಡಗಿಸ್ಕೊಂಡೆ, ನಾನು ಬೆಸ್ಟ್ ಕರೆಕ್ಟ್ ಅಲ್ಲ ಅಂತ. ಈಗ ಬಲರಾಮನು ನೋಡಿದಾಗ ಎಕ್ಸ್ಪ್ರೆಷನ್ ಸಾಂಗಲ್ಲಿ ನನಗೇನು ಇಲ್ಲ ಅಂದರೆ ನನ್ನ ದಿಸ್ ಇಸ್ ಅ ಮೊಂಟಾಜ್ ಸಾಂಗ್. ಮೊಂಟಾಜ್ ಸಾಂಗಲ್ಲಿ ನಿಮಗೆ ಲಿರಿಕ್ಸ್ ಇಲ್ಲ, ನೀವು ಹಾಡೋಕ್ಕಿಲ್ಲ, ನೀವು ಓಡಾಡ್ಕೊಂಡಿರಬೇಕು ಅಂದಾಗ ಸೊ ಮ್ಯಾಕ್ಸಿಮಮ್ ಐ ಟ್ರೈ ಟು ಯೂಸ್. ಈವನ್ ಡೈಲಾಗ್ಸಲ್ಲಾಗಲಿ ನನಗೆ ನೀವು ಬಲರಾಮ ನೋಡಿದಾಗಲೂ ನಿಮ್ಗೆ ಅನಿಸುತ್ತೆ ನಿಮ್ಮ ಮತ್ತೆ ಒಂದು ಮೆಚೂರ್ ಆ್ಯಕ್ಟಿಂಗ್ ಲೆವೆಲ್ಲು. ಆ್ಯಂಡ್ ಡೈಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆಯಿಂದನೇ ಕಣ್ಣಿಂದನೇ ಎಕ್ಸ್ಪ್ರೆಷನ್ ಕೊಟ್ಟು ಸ್ಟಾರ್ಟ್ ಮಾಡಿ ಆಮೇಲೆ ಮಾತಾಡಿರ್ತೀನಿ. ಸೊ ಇದನ್ನು ಒಂದು ನಾನು ತೊಡಗಿಸ್ಕೊಂಡು ಬಂದಿರೋದು. ಆಮೇಲೆ ಸರ್, ಇದು ಎಲ್ಲ ಕಡೆ ಫಿಕ್ಷನಲ್ ಸ್ಟೋರಿ, ಇದು ರಿಯಲ್ ಲೈಫ್ ಸ್ಟೋರಿ ಅಲ್ಲ ಅಂತ ಸರ್ ಹೇಳಿದ್ದಾರೆ. ಅವತ್ತು ಸಾಂಗ್ ಲಾಂಚ್ನಲ್ಲೂ ಹೇಳಿದ್ದಾರೆ. ಇವಾಗ ಆ ದಿನಗಳು ಕಾಲಘಟ್ಟದಲ್ಲಿ ನಡೆದಿರುವಂಥ ಒಂದು ಕತೆ. ಇವಾಗ ಇದೇ ಕತೆಗೆ ಆ ಕಾಲಘಟ್ಟ ಯಾಕೆ ಅಂತ ಅಲ್ಲ, ಆ ಕಾಲಘಟ್ಟದಲ್ಲಿ ಅಂದರೆ ಅದನ್ನೇ ಹೇಳ್ತಿರೋದಲ್ವ, ಆ ದಿನಗಳದ್ದು ಒಂದು ಅಧ್ಯಾಯ ಇದು ಅಂತ. ಸೊ ಅದನ್ನು ನಾವು ಆ ದಿನಗಳದ್ದು ಅಧ್ಯಾಯ ಮಾಡಬೇಕು ಅಂದರೆ ಆ ದಿನಗಳಿಗೆ ಹೋಗಬೇಕು. ಓಕೆ. ಸೊ ಅದಕ್ಕೆ ಆ ದಿನಗಳ ಅಧ್ಯಾಯ ಒಂದು ಅಧ್ಯಾಯ. ಸೊ ಆ ಸಿನಿಮಾಗೂ ಈ ಸಿನಿಮಾಗೂ ಏನಾದರೂ ಕನೆಕ್ಷನ್ ಇದೆಯಾಗಿದ್ರೆ ಅದು ನೀವು ಡೈರೆಕ್ಟ್ ಇದ್ರೆ ಭಾವನೆಗಳ ಕನೆಕ್ಷನ್, ಪಾತ್ರಗಳ ಕನೆಕ್ಷನ್, ಡೈರೆಕ್ಟರೇ ಕನೆಕ್ಷನ್. ಓಕೆ. ಸೊ ಒಂದಿಷ್ಟು ಆ ಒಂದು ಕಾಲಘಟ್ಟದಲ್ಲಿ ಒಂದಿಷ್ಟು ಅದೇ ಕ್ಯಾರೆಕ್ಟರ್ಸ್ ಎಲ್ಲ ಬರ್ತಾರಲ್ಲ, ಅಲ್ಲಿರೋ ಕ್ಯಾರೆಕ್ಟರ್ಸ್ ಒಂದಿಷ್ಟು ಬಂದಾಗ ನಿಮ್ಗೆ ಅನಿಸುತ್ತೆ, ಆ ಥರ ಅನಿಸುತ್ತೆ. ಬಟ್ ಇದು ಕಾಲ್ಪನಿಕ ಅಂತ ಸ್ಟಾರ್ಟಿಂಗಿಂದನೇ ನಾವು ಒಂದಿಷ್ಟು ಎಲ್ಲನೂ ಬರ್ದಿರೋದು. ಓಕೆ ಸರ್. 80s 90sನಲ್ಲಿ ಯೂಶಲಿ ಕತೆಗಳು ಬಂದಾಗ ಸಾಕಷ್ಟು ಚಾಲೆಂಜಸ್ಗಳಿರುತ್ತೆ. ಇವಾಗ ನಿಮಗೆ ಆ ರೀತಿ ಚಾಲೆಂಜ್ಗಳಲ್ಲಿ ಏನು ಕಲಿಸ್ಕೊಡ್ತು ಪಾಠ? ಡೀಟೇಲಿಂಗು ಖಂಡಿತ. ಯಾಕಂದರೆ ಮಾದೇವಲನ್ನು ನೋಡಿದಾಗ ತುಂಬ ಡೀಟೇಲಿಂಗ್ ಕೂತಂದ್ವಿ CG ವರ್ಕಲ್ಲಿ. ಪ್ರತಿಯೊಂದು ಹಿಂದೆ ಅದನ್ನು ಕಾಣಿಸ್ಬಾರ್ದು, ಇದು ಬರಬೇಕು, ಅದು ಇದು ಅಂತೆಲ್ಲ ಇರುತ್ತೆ. ಯಾಕಂದರೆ ಅದು ಕಾಲಘಟ್ಟದಲ್ಲಿ ಸಿನಿಮಾ ಆಗಿರೋದು. ಸೊ ಇಲ್ಲೂ ಬಂದಾಗ ನಿಮಗೆ 84ರಿಂದ ಬೈಕು, ಆ ಹಿಂದೆ ಸೆಟ್ಟು, ಆ ಕಲರು, ಆ ಟಿಂಟು, ಟೋನು, ಆ ಒಂದು ವೆದರು, ಅದಾದಮೇಲೆ ಅದಕ್ಕೆ ಇವರು ನಮ್ಮ ವಿಶ್ವಾಸ್ ಅವರು ಆ್ಯಂಡ್ ಡೈರೆಕ್ಷನ್ ಟೀಮ್ ಹುಡುಗರು ಎಲ್ಲರೂ ಹೋಮ್ವರ್ಕ್ ಆ್ಯಂಡ್ ಪಕ್ಕಾ ಹೋಮ್ವರ್ಕ್ ಮಾಡ್ಕೊಂಬರ್ಬೇಕು. ಪಕ್ಕಾ ಹೋಮ್ವರ್ಕ್ ಮಾಡಿದಾಗ ಖಂಡಿತ ಎಲ್ಲನೂ ಎವ್ರಿ ಡೇ ಇಸ್ ಎ ಚಾಲೆಂಜ್. ಅದನ್ನು ಎಕ್ಸಿಕ್ಯೂಟ್ ಮಾಡಿದಾಗ ನಮಗೆ ನಾವು ಪ್ರಿಪೇರ್ ಆದಾಗ ಆ ಚಾಲೆಂಜ್ ಲೆವೆಲ್ ಸ್ವಲ್ಪ ಕಮ್ಮಿ ಇರುತ್ತೆ, ಎಫರ್ಟ್ ಕಮ್ಮಿ ಇರುತ್ತೆ. ಯಾಕಂದರೆ ಪ್ರಿಪೇರ್ ಮಾಡ್ಕೊಂಬರ್ತೀರಾ. ನೀವು ಎಕ್ಸಾಮ್ಗೆ ಹೋಗಿ ಕುತ್ಕೊಂಡು ನೀವು ಬರೀತಿದ್ದೀರ ಅಂದರೆ ಪ್ರಿಪರೇಷನ್ ಇಲ್ಲದೆ ಕುತ್ಕೊಂಡಾಗ ಹೆಂಗಿರುತ್ತೆ, ನೀವು ಟೋಟಲ್ ಪ್ರಿಪೇರ್ ಆಗಿ ನಂಗೆ ಬಿಡಪ್ಪ ಗೊತ್ತು ನನಗೆ ಅಂದಾಗ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 4 ಕ್ವೆಶ್ಚನ್ಸ್ ರಾಂಗ್ ಆಗ್ಬೋದೇ ಹೊರತು ಎಲ್ಲನೂ ರಾಂಗ್ ಆಗಲ್ಲ. ಯಾಕಂದರೆ ಮಾದೇವ ಸಿನಿಮಾದಲ್ಲಿ ನಿಮ್ಮ ಪಾತ್ರದಲ್ಲಿ ಒಂದು ಒರಟತನ ಇತ್ತು, ಇಲ್ಲಿ ಸೊಫಿಸ್ಟಿಕೇಶನ್ ಕಾಣಿಸ್ತಾ ಇದೆ. ಇಲ್ಲ, ಇಲ್ಲೂ ಒರಟತನ ಇದೆ. ಓಕೆ. ಬಟ್ ಅದನ್ನು ಬೇರೆ ಥರದ್ದೇ ಪೋರ್ಟ್ರೇ ಮಾಡ್ತಾ ಇದ್ದೀರಾ. ಇದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ಸರ್, ಬಲರಾಮ ಅನ್ನುವಂಥ ಒಂದು ಪಾತ್ರವನ್ನು ನೀವು ನಿಭಾಯಿಸಿದ್ದಕ್ಕೆ? ಹೌದು, ಬಲರಾಮ ಒಂಚೂರು ಚಾಲೆಂಜಿಂಗ್ ಅಮ್ಮ. ಏನಕ್ಕೆ ಅಂದರೆ ಆ ಕ್ಯಾರೆಕ್ಟರ್ ಆಗಲಿ, ನಾ ಕ್ಯಾರೆಕ್ಟರ್ ಒಳಗಡೆ ಇನ್ವಾಲ್ವ್ ಆಗಿ ಪ್ರತಿಯೊಂದು ಬಲರಾಮ ಅಂತಲ್ಲ, ಮಾದೇವ ಆಗಲಿ, ಈಗ ನೆಲ್ಸನ್ ನೆಕ್ಸ್ಟ್ ಅದನ್ನು ಬರ್ತಿದೆ. ನೆಲ್ಸನ್ ಮಾರಪ್ಪ ಅನ್ನೋ ಕ್ಯಾರೆಕ್ಟರ್ ಆಗಲಿ, ಲಂಕಾಸುರ ಆಗಲಿ, ರಾಘವ ಅನ್ನೋ ಕ್ಯಾರೆಕ್ಟರ್, ಮತ್ತು ಸೊ ಎವ್ರಿಥಿಂಗ್ ಇಸ್ ಅ ಚಾಲೆಂಜ್. ಸೊ ಪ್ರತಿಯೊಂದು ನಾನು ಚಾಲೆಂಜ್ ತೊಗೊಂಡು ಅದನ್ನು ಹೋಮ್ವರ್ಕ್ ಮಾಡಿ ಮನೇಲಿ ಅದನ್ನು ಒಂದಿಷ್ಟು ತಯಾರಿ ತೊಗೊಂಡು ಒಂದಷ್ಟು ಬಂದು ಆ್ಯಂಡ್ ಸೆಟ್ಟಿಗೆ ಬರೋಕ್ಕೆ ಮುಂಚೆನೇ ನಾನು ಆಗಲೇ ಹೇಳಿದೆ, ಕ್ಯಾರವನಿಂದನೇ ನಾವೆಲ್ಲ ಸ್ಟಾರ್ಟ್ ಮಾಡ್ಕೊಂಡು ಪ್ರೀವಿಯಸ್ ಡೇಯಿಂದನೇ ಬಂದು ಅದಾದಮೇಲೆ ಸೆಟ್ಟಲ್ಲಿ ಬಂದು ಹೋಮ್ವರ್ಕ್ ಮಾಡಿ ತಿರ್ಗಾ ಸೆಟ್ಟಲ್ಲಿ ಎಲ್ಲರೂ ಕೂತ್ಕೊಂಡು ಟೇಕ್ ಆಗೋಕ್ಕೆ ಮುಂಚೆ ಒಂದಿಷ್ಟು ಮಾನಿಟರ್ಗಳು ಮಾಡಿ ಆಮೇಲೆ ಟೇಕ್ ಹೋಗ್ತಿದ್ವಿ. ಸೊ ಪ್ರತಿಯೊಂದು ಆ ಥರ ಕೆಲಸ ಮಾಡಿದಾಗ ನಮ್ಗೆ ಎಂಜಾಯ್ ಅನ್ಸುತ್ತೆ. ಸರ್, ಇವಾಗ ಕೊನೆ ಒಂದು ಎರಡು ಪ್ರಶ್ನೆ. ನಿಮ್ಮ ತಂದೆಯವರು ನೆಗೆಟಿವ್ ಶೇಡ್ಗಳಲ್ಲಿ ಮಾಡಿ ಸಾಕಷ್ಟು ಒಳ್ಳೆಯ ಹೆಸರುಗಳನ್ನ ಪಡೆದಂಥವರು. ಇವಾಗ ನಿಮ್ಮ ತಂದೆಯಿಂದ ನೀವು ಯಾವುದಾದ್ರೂ ಒಂದು ಅಂಶವನ್ನು ಕಲ್ಟಿವೇಟ್ ಮಾಡಿ ಇವತ್ತು ನಿಮ್ಗೆ ತುಂಬ ಯೂಸ್ಫುಲ್ ಆಗಿದೆ ಅಂದರೆ ಯಾವುದಾದ್ರು? ಖಂಡಿತ ತಂದೆಯಿಂದ
ಯಾಕಂದರೆ ತಂದೆ ಫಸ್ಟ್ ಹೀರೋ ನಮಗೆ. ನೆಗೆಟಿವ್ ಅಂತಲ್ಲ, ಪಾಸಿಟಿವ್ ಅದಾದ್ಮೇಲೆ ಎಷ್ಟು ಮಾಡಿದ್ರೆ ಮಾಡಿದ್ದಾರೆ. ಹೌದು, ವಿಲನ್ ಅಲ್ಲ, ವಿಲನ್ಗಿಂತ ಹೀರೋ ಆಗಿ ತಿರ್ಗಾ ಇನ್ನೊಂದು 150 ಸಿನಿಮಾ ಮಾಡಿದ್ದಾರೆ. ಕರಳಿನ ಕೂಗು ಅಂತ ಒಂದು ಎಮೋಷನಲ್ ಸಿನಿಮಾ ಕೊಡ್ತಾರೆ, ಕೆಲಾಡಿತಾತ ಅಂತ ಒಂದು ಕಾಮಿಡಿ ಸಿನಿಮಾ ಕೊಡ್ತಾರೆ. ಸೊ ಇವೆಲ್ಲ ಪ್ರತಿಯೊಂದು ನನಗೆ ಒಂದು ಬುಕ್ ಅವ್ರದ್ದು ಟೆಕ್ಸ್ಟ್ ಬುಕ್. ಸೊ ಪ್ರತಿಯೊಂದು ಅಳವಡಿಸ್ಕೊತೀನಿ. ನೋಡಿ, ಟೆಕ್ನಿಕಲ್ ನಾನು ಏನೇ ಮಾಡಿದ್ರು ಅವರಿಂದನೇ ಕಲ್ತಿರೋದು. ಆ್ಯಕ್ಟಿಂಗ್ ಅಥವಾ ನನಗೆ ಇಂಡಸ್ಟ್ರಿ ಹೇಳ್ಕೊಟ್ಟಿದ್ದು, ಕ್ಯಾಮ್ರಾ ಮುಂದೆ ಹೆಂಗಿರಬೇಕು, ನಮ್ಗೆ ಹೆಂಗೆ ನಡ್ಕೋಬೇಕು ಅನ್ನೋದೆಲ್ಲ ನನಗೆ ಸೊ ಅವರಿಂದನೇ ನಾನು ತುಂಬ ಕಲ್ತ್ಕೊಂಡೆ. ಓಕೆ ಸರ್, ಫೈನಲಿ ಸಂತೋಷ್ ನಾರಾಯಣ್ ಸರ್ ಅವರ ಒಂದು ಮ್ಯೂಸಿಕ್ಕು ಈ ಸಿನಿಮಾಗೆ ನಿಮ್ಮ ಪಾತ್ರ ನಿರ್ಮಾಣದಲ್ಲಿ ಎಷ್ಟು ಪಾತ್ರ ವಹಿಸಿದೆ ಅಂತ? ಖಂಡಿತ ಮ್ಯೂಸಿಕ್ ಡೈರೆಕ್ಟರ್ ಅನ್ನೋದು ಒಂದು ದೊಡ್ಡ ಪಿಲ್ಲರ್. ಸಂತೋಷ್ ನಾರಾಯಣ್ ಅವ್ರನ್ನ ಕರ್ಕೊಂಡ್ಬಂದಾಗಲೇ ನಮಗೆ ಒಂದು ದೊಡ್ಡ ಜವಾಬ್ದಾರಿ ಇತ್ತು. ಫಸ್ಟ್ ಟೈಮು ಇಲ್ಲಿ ಬರ್ತಿದ್ದಾರೆ. ಅದಾದಮೇಲೆ ಯಾರೇ ಎಷ್ಟೇ ದೊಡ್ಡ ಪಿಲ್ಲರ್ ಆದರೂ ಒಂದು ದೊಡ್ಡ ಸೆಂಟ್ರ್ ಪಿಲ್ಲರ್ ಅಂತ ಒಂದು ಬರುತ್ತೆ ಗೊತ್ತಾ. ಈಗ ಸಬ್ ಪಿಲ್ಲರ್ಸ್ ಅಂತ ಒಂದಿಷ್ಟು ಇರುತ್ತೆ. ಸೆಂಟ್ರ್ ಪಿಲ್ಲರ್ ಅನ್ನೋದು ಮ್ಯೂಸಿಕ್ ಡೈರೆಕ್ಟರ್ ಆಗ್ತಾರೆ. ಯಾಕಂದರೆ ಒಂದು ಸಿನಿಮಾಗೆ ಜೀವ ಕೊಡೋದಾಗಲಿ ಅಥವಾ ಅದನ್ನು ಬೇರೆ ಒಂದು ಡೈಮೆನ್ಷನ್ ಕೊಡೋದು ಮ್ಯೂಸಿಕ್ ಡೈರೆಕ್ಟರ್. ಅಂತಂದರೆ ಸಂತೋಷ್ ನಾರಾಯಣ್ ಅವರು ನಮಗೆ ಸಿಕ್ಕಿದ್ದು ಇನ್ನೂ ನಮಗೆ ದುಪ್ಪಟ್ಟು ಖುಷಿ ಇದೆ. ಸರ್, ಇತ್ತೀಚೆಗೆ ನಮ್ಮ ಕನ್ನಡ ಆಡಿಯನ್ಸ್ಗಳು ಈ ನೆಗೆಟಿವ್ ಕ್ಯಾರೆಕ್ಟರ್ಗಳಲ್ಲಿ, ಅಂದರೆ ಫಾರ್ ಎಕ್ಸಾಂಪಲ್ ಆ ರೀತಿಯಾದಂಥ ಪಾತ್ರಗಳನ್ನ ಹೆಚ್ಚು ಇಷ್ಟಪಡ್ತಾ ಇದ್ದಾರೆ. ಅಂದರೆ ಒಬ್ಬ ಹೀರೋನ್ ಆಗಿರ್ಬೋದು ಪೋರ್ಟ್ರೇ ಮಾಡೋದ್ರಲ್ಲಿ ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ ಅಂತ? ಸಿನಿಮಾದಲ್ಲಿ ಪ್ರತಿಯೊಂದು ಅಂದರೆ ಇವಾಗ ನೆಗೆಟಿವ್ ಶೇಡ್ನಲ್ಲಿ ಒಂದು ಪಾತ್ರವನ್ನು ತೋರಿಸಿದ್ರೆ ಅದನ್ನು ಹೆಚ್ಚು ಇಷ್ಟಪಡುವಂಥದ್ದು. ನೆಗೆಟಿವ್ ವೇನಲ್ಲಿ ಹೇಳಿದ್ರೆ ಗೊತ್ತಮ್ಮ, ನಾನು ಹೇಳೋದು ಈಗ ಹೀರೋ ಅಂದಾಗ ಒಂದು ಚೌಕಟ್ಟು ಕೆಲಸ ಮಾಡ್ತೀರಾ ನೀವು, ಓಕೆನಾ? ಒಂದೇ ಚೌಕಟ್ಟಲ್ಲಿ ನೀವು ಈಗ ಪೊಲೀಸ್ ಕ್ಯಾರೆಕ್ಟರ್ ಅಂತ ಹೀರೋಗಿ ಮಾಡಿದಾಗ ಕೆಟ್ಟ ಲ್ಯಾಂಗ್ವೇಜ್ ಬಳಸಂಗಿಲ್ಲ, ಆಮೇಲೆ ಒಂದಿಷ್ಟೆಲ್ಲ ಇರುತ್ತೆ. ಅಂದರೆ ಆ ಚೌಕಟ್ಟು ಒಳಗಡೆನೇ ಕೆಲಸ ಮಾಡಬೇಕು. ಹೀರೋ ಆದಾಗ ನೆಗೆಟಿವ್ ಆದಾಗ ನೀವು ಅದನ್ನು ಬಿಟ್ಟು ದಾಟಿ ಇನ್ನೊಂದು ಮಾಡ್ಬೋದು, ಇನ್ನೂ ಎಕ್ಸ್ಟ್ರಾ ಮಾಡ್ಬೋದು. ಈಗ ಆ ಕ್ಯಾರೆಕ್ಟರೈಸೇಷನ್ನು ಬೇರೆ ಥರದ್ದೇ ಇರುತ್ತೆ. ಇನ್ನೂ ಆ ಒಂದು ಲ್ಯಾಂಗ್ವೇಜ್ ಇನ್ನೂ ಹತ್ತಿರ ಇರೋ ಲ್ಯಾಂಗ್ವೇಜಸ್ಸು ಇದು ಒಂದಿಷ್ಟೆಲ್ಲ ಮಾತಾಡ್ಬೋದು, ಅಥವಾ ಆ ಕ್ಯಾರೆಕ್ಟರ್ ಇನ್ನೂ ಲೂಸ್ ಆಗಿ ಇನ್ನೂ ಮಾಡ್ಬೋದು. ಸೊ ಇದು ಬೇಗ ಹತ್ತಿರ ಆಗುತ್ತೆ. ನೆಗೆಟಿವ್ ಯೂಶಲಿ ನೆಗೆಟಿವ್ ಹತ್ರ ಆಗುತ್ತೆ. ನೀವು ನೋಡಿ, ನೀವು ಲ್ಯಾಂಗ್ವೇಜಲ್ಲಿ ಆಗಲಿ ಅಥವಾ ನೀವು ನೆಗೆಟಿವ್ ಪಬ್ಲಿಸಿಟಿ ಆಗಲಿ ನೆಗೆಟಿವ್ ಹತ್ರ ಆಗುತ್ತೆ. ಸೊ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದಾಗ ಬೇಗ ಹತ್ರ ಆಗುತ್ತೆ. ಓಕೆ, ಬಿಕಾಸ್ ನನಗೆ ಏನು ಅನಿಸ್ತಾ ಇದೆ ಅಂದರೆ ಇದು ಒಂದು ಅಂಡರ್ವರ್ಲ್ಡ್ ಸ್ಟೋರಿ ಅಂದರೆ ಒಂದು ಕ್ಯಾರೆಕ್ಟರ್ ಸಿನಿಮಾ ಅಂತ ನನಗೆ ಅನಿಸ್ತಾ ಇದೆ. ಬಿಕಾಸ್ ಎಲ್ಲ ಲಕ್ಷಣಗಳು ಇದೆ, ಸಿನಿಮಾ ಗೆಲ್ಲುತ್ತೆ ಅಂತ ಎಲ್ಲರೂ ಆಲ್ರೆಡಿ ವೇಟ್ ಮಾಡ್ತಿದ್ದಾರೆ ಸರ್. ಸೊ ಬಲರಾಮನ ದಿನಗಳು ಸಿನಿಮಾ ಹ್ಯೂಜ್ ಸಕ್ಸಸ್ ಆಗಲಿ, ಮಾದೇವಾಗಿನ ಇನ್ನೂ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಲಿ ಅಂತ ಆಶಿಸ್ತೀವಿ. ನಿಮ್ಮಿಂದ ಮತ್ತಷ್ಟು ಒಳ್ಳೊಳ್ಳೆ ಸಕ್ಸಸ್ ಪ್ರಾಜೆಕ್ಟ್ಸ್ಗಳು ಬರ್ತಾ ಇರಲಿ ಸರ್. ಥ್ಯಾಂಕ್ ಯು ಸೊ ಮಚ್ ಫಾರ್ ಯೋರ್ ಟೈಮ್. ಥ್ಯಾಂಕ್ ಯು ಸರ್. ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತೊಮ್ಮೆ ಜೈ ಕರ್ನಾಟಕ. ಧನ್ಯವಾದ.